ನಿಮ್ಮ ಸೇವಿಂಗ್ಸ್ ಅಕೌಂಟ್ನಿಂದ ಬ್ಯಾಂಕ್ ಹೇಗೆ ಹಣ ಸಂಪಾದಿಸುತ್ತದೆ? ನೀವು ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಸೇವಿಂಗ್ಸ್ ಅಕೌಂಟ್ಗೆ ಜಮಾ ಮಾಡುತ್ತೀರಿ. ಬ್ಯಾಂಕ್ ನಿಮಗೆ 2%, 3% ಅಥವಾ 4% ಬಡ್ಡಿ ಕೊಡುತ್ತದೆ. ಆದರೆ ಒಂದು ಪ್ರಶ್ನೆ, ಬ್ಯಾಂಕ್ ನಿಮಗೆ ಬಡ್ಡಿ ಕೊಡುತ್ತಿದ್ದರೆ ಅವರಿಗೆ ಲಾಭ ಹೇಗೆ ಬರುತ್ತದೆ? ಇದು ತುಂಬಾ ಸರಳವಾಗಿದೆ. ನೋಡೋಣ. ಬ್ಯಾಂಕ್ ನಿಮ್ಮ ಹಣವನ್ನು ಸೇಫ್ ಆಗಿ ಇಡೋದು ಮಾತ್ರವಲ್ಲ, ನೀವು ಹಣ ಜಮಾ ಮಾಡಿದರೆ ಬ್ಯಾಂಕ್ ಅದನ್ನು ಲಾಕರ್ನಲ್ಲಿ ಇಟ್ಟುಕೊಳ್ಳೋದಿಲ್ಲ. ಅವರು ಆ ಹಣವನ್ನು ಬಳಸುತ್ತಾರೆ. ಲೋನ್ ಕೊಡಲು, ಗವರ್ಮೆಂಟ್ ಸೆಕ್ಯೂರಿಟೀಸ್ನಲ್ಲಿ ಹೂಡಿಕೆ ಮಾಡಲು, ಬಿಸ್ನೆಸ್ ಲೋನ್ ಕೊಡಲು, ಕ್ರೆಡಿಟ್ ಕಾರ್ಡ್ ನೀಡಲು. ಅಂದರೆ ನಿಮ್ಮ ಹಣವೇ ಅವರ ಬಿಸ್ನೆಸ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಡಿಫರೆನ್ಸ್ ಬ್ಯಾಂಕ್ಗಳ ರಹಸ್ಯ ಲಾಭ. ಇದು ಮುಖ್ಯ ಪಾಯಿಂಟ್. ಒಂದು ಉದಾಹರಣೆ ನೋಡಿ. ನಿಮಗೆ ಸೇವಿಂಗ್ಸ್ ಅಕೌಂಟ್ನಲ್ಲಿ 3% ಬಡ್ಡಿ ಕೊಡುತ್ತಾರೆ. ಅದೇ ಹಣವನ್ನು ಹೋಮ್ ಲೋನ್ ಆಗಿ 9% ಬಡ್ಡಿಗೆ ಕೊಡುತ್ತಾರೆ. 9% - 3% ಈಕ್ವಲ್ಸ್ 6% ಲಾಭ. ಇದನ್ನೇ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಎನ್ನುತ್ತಾರೆ. ಇದು ಬ್ಯಾಂಕ್ಗಳ ಪ್ರಮುಖ ಆದಾಯ. ಲೋನುಗಳು ಬ್ಯಾಂಕ್ಗಳ ದೊಡ್ಡ ಆದಾಯ ಮೂಲ. ಬ್ಯಾಂಕ್ ಹೆಚ್ಚು ಹಣ ಸಂಪಾದಿಸುವುದು ಹೋಮ್ ಲೋನ್ಸ್, ಕಾರ್ ಲೋನ್ಸ್, ಪರ್ಸನಲ್ ಲೋನ್ಸ್, ಬಿಸ್ನೆಸ್ ಲೋನ್ಸ್, ಕ್ರೆಡಿಟ್ ಕಾರ್ಡ್ ಇಂಟ್ರೆಸ್ಟ್, ಕೆಲವೊಮ್ಮೆ 30-40% ವರೆಗೆ. 1000 ಜನರು ಸೇರಿ 1 ಕೋಟಿ ಜಮಾ ಮಾಡಿದರೆ ಬ್ಯಾಂಕ್ ಅದನ್ನು ಹೆಚ್ಚಿನ ಬಡ್ಡಿಗೆ ಲೋನ್ ಆಗಿ ನೀಡುತ್ತದೆ. ಅಲ್ಲಿ ನಿಜವಾದ ಲಾಭ ಶುರುವಾಗುತ್ತದೆ. ಚಾರ್ಜಸ್ ಮತ್ತು ಫೀಸ್ ಸಣ್ಣದು ದೊಡ್ಡ ಲಾಭ. ಬ್ಯಾಂಕ್ಗಳಿಗೆ ಇನ್ನೊಂದು ಆದಾಯ ಎಟಿಎಂ ಚಾರ್ಜಸ್, ಮಿನಿಮಮ್ ಬ್ಯಾಲೆನ್ಸ್ ಪೆನಾಲ್ಟಿ, ಎಸ್ಎಂಎಸ್ ಚಾರ್ಜಸ್, ಡೆಬಿಟ್ ಕಾರ್ಡ್ ಆನ್ಯುಯಲ್ ಫೀ, ಲೋನ್ ಪ್ರಾಸೆಸಿಂಗ್ ಫೀ. ಪ್ರತಿ ಗ್ರಾಹಕರಿಂದ ಸಣ್ಣ ಅಮೌಂಟ್, ಲಕ್ಷಾಂತರ ಜನರಿಂದ ಬಂದರೆ ದೊಡ್ಡ ಲಾಭ. ಆರ್ಬಿಐ ನಿಯಮಗಳು ಮತ್ತು ಗವರ್ಮೆಂಟ್ ಬಾಂಡ್ಗಳು. ಭಾರತದಲ್ಲಿ ಬ್ಯಾಂಕ್ಗಳು ಆರ್ಬಿಐ ನಿಯಮಗಳನ್ನು ಅನುಸರಿಸಬೇಕು. ಅವರು ಕೆಲವು ಹಣವನ್ನು ಸಿಆರ್ಆರ್ ಆಗಿ ಇಡಬೇಕು. ಕೆಲವು ಹಣವನ್ನು ಎಸ್ಎಲ್ಆರ್ ರೂಪದಲ್ಲಿ ಗವರ್ಮೆಂಟ್ ಬಾಂಡ್ನಲ್ಲಿ ಹೂಡಿಕೆ ಮಾಡಬೇಕು. ಇವು ಸುರಕ್ಷತೆಗೆ, ಆದರೆ ಇದರಿಂದಲೂ ಬ್ಯಾಂಕ್ಗೆ ಬಡ್ಡಿ ಬರುತ್ತದೆ. ಇನ್ಶೂರೆನ್ಸ್ ಮತ್ತು ಮ್ಯೂಚುವಲ್ ಫಂಡ್ ಮಾರಾಟ. ನಿಮಗೆ ಕೆಲವೊಮ್ಮೆ ಬ್ಯಾಂಕ್ ಕರೆ ಮಾಡುತ್ತದೆಯೇ? ಇನ್ಶೂರೆನ್ಸ್ ಬೇಕಾ? ಮ್ಯೂಚುವಲ್ ಫಂಡ್ ಬೇಕಾ? ಕ್ರೆಡಿಟ್ ಕಾರ್ಡ್ ಬೇಕಾ? ಬ್ಯಾಂಕ್ ಕಮಿಷನ್ ಪಡೆಯುತ್ತದೆ. ಎಚ್ಡಿಎಫ್ಸಿ ಲೈಫ್, ಐಸಿಐಸಿಐ ಪ್ರುಡೆನ್ಷಿಯಲ್, ಎಸ್ಬಿಐ ಮ್ಯೂಚುವಲ್ ಫಂಡ್. ಅಂದರೆ ಬ್ಯಾಂಕ್ ಒಂದು ಫೈನಾನ್ಷಿಯಲ್ ಸೂಪರ್ ಮಾರ್ಕೆಟ್ ತರಹ. ಯುಪಿಐ ಮತ್ತು ಡಿಜಿಟಲ್ ಪೇಮೆಂಟ್ಸ್. ಯುಪಿಐ ಫ್ರೀ ಅನ್ನಿಸುತ್ತದೆ, ಆದರೆ ಬ್ಯಾಂಕ್ಗಳಿಗೆ ಲಾಭ, ಹೆಚ್ಚು ಡೆಪಾಸಿಟ್ಸ್, ಟ್ರಾನ್ಸಾಕ್ಷನ್ ಫ್ಲೋಟ್ ಮನಿ, ಹೊಸ ಪ್ರಾಡಕ್ಟ್ಸ್ ಮಾರಾಟ ಅವಕಾಶ. ಈ ವ್ಯವಸ್ಥೆಯನ್ನು ನಿರ್ವಹಿಸುವುದು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ನಿಮ್ಮ ಹಣ ಸುರಕ್ಷಿತವೇ? ಹೌದು. ಭಾರತದಲ್ಲಿ ನಿಮ್ಮ ಡೆಪಾಸಿಟ್ 5 ಲಕ್ಷ ರೂಪಾಯಿವರೆಗೆ ಇನ್ಶರ್ಡ್ ಇದೆ, ಆರ್ಬಿಐ ನಿಯಮ ಪ್ರಕಾರ. ಬ್ಯಾಂಕ್ಗಳು ಕಟ್ಟುನಿಟ್ಟಾದ ನಿಯಮಗಳ ಒಳಗೆ ಕಾರ್ಯನಿರ್ವಹಿಸುತ್ತವೆ. ಸರಳವಾಗಿ ಹೇಳೋದಾದರೆ, ಬ್ಯಾಂಕ್ ನಿಮ್ಮ ಸೇವಿಂಗ್ಸ್ ಅಕೌಂಟ್ನಿಂದ ಹಣ ಸಂಪಾದಿಸುವುದು ಕಡಿಮೆ ಬಡ್ಡಿ ಕೊಟ್ಟು, ಹೆಚ್ಚು ಬಡ್ಡಿಗೆ ಲೋನ್ ಕೊಟ್ಟು, ಚಾರ್ಜಸ್ ವಸೂಲಿ ಮಾಡಿ, ಗವರ್ಮೆಂಟ್ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿ, ಇನ್ಶೂರೆನ್ಸ್ ಮತ್ತು ಮ್ಯೂಚುವಲ್ ಫಂಡ್ ಮಾರಾಟ ಮಾಡಿ. ಅಷ್ಟೇ, ಸರಳ.